ಸಂಘಟನೆಗಳ ಪ್ರಭಾವಿ ನಾಯಕರುಗಳೇ ಸಭೆ ನಡೆಸ್ತಾ ಇದ್ದಾರೆ. ಸಭೆ ನಡೆಸಿ ಪ್ರಚೋದನೆಗಳು ಕೊಡ್ತಾ ಇದ್ದಾರೆ. ಜೊತೆಗೆ ಒಡಿಶಾದಲ್ಲಿ ಸಭೆ ಆಗಿದೆ, ಸಭೆಯಲ್ಲಿ ಇರೋ ತರ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಮಾಡ್ಲಿಕ್ಕೆ ಪ್ಲಾನ್ ಆಗ್ತಾ ಇದೆ ಅನ್ನೋ ತರ. ಅದನ್ನೇ ಸರ್ಕಾರಗಳು ಈಗ ಒರಿಸ್ಸಾದಾಗ ನಾವೇನ್ ಮಾಡ್ಲಿಕ್ಕಲ್ಲ, ಒರಿಸ್ಸಾ ಸರ್ಕಾರ ಅದಕ್ಕೆ ಅವರು ಆಕ್ಷನ್ ತಗೋಬೇಕು. ಬೇರೆ ಬೇರೆ ರಾಜ್ಯದಲ್ಲಿದ್ರೆ ಅವ್ರು ಆಕ್ಷನ್ ತಗೋಬೇಕು. ಸೊ ಅವ್ರ ಆಯಾ ರಾಜ್ಯ ಸರ್ಕಾರ ಅದನ್ನ ಜವಾಬ್ದಾರಿ ಅವ್ರದ್ದಿದೆ. ಸೊ ಎಲ್ಲರೂ ಇದ್ರ ಮ್ಯಾಗ ಬಹಳಷ್ಟು ನಿಗಾ ವಹಿಸ್ಬೇಕು. ಯಾಕಂದ್ರೆ 22ರವರೆಗೆ ಅದಾಗುವವರೆಗೆ ಬಹಳ ಜನ ಅಲ್ಲಿಗೆ ಹೋಗ್ತಾರೆ ಬರ್ತಾರೆ. ಸೊ ಅಲ್ಲಿವರೆಗೆ ನಿಗಾ ವಹಿಸ್ಬೇಕಂತ ಅವ್ರು ಹೇಳಿದ್ದಾರೆ. ಸೊ ನಿಗಾ ವಹಿಸೋದು ಸರ್ಕಾರದ ಕರ್ತವ್ಯ, ಡ್ಯೂಟಿ. ಬಿಜೆಪಿ ಮತ್ತೆ ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದೆ. ಎಲ್ಲ ಕರಸೇವಕರನ್ನ ಬಂಧನ ಮಾಡಿ, ಕೇವಲ ಹುಬ್ಬಳ್ಳಿಯವ್ರ ಮೇಲೆ ಮಾತ್ರ ಕೇಸ್ ಇಲ್ಲ, ರಾಜ್ಯಾದ್ಯಂತ ಬೇರೆ ಬೇರೆಯವ್ರ ಮೇಲೆ ಕೂಡ ಕೇಸ್ ಇದೆ. ನೋಡಿ, ಯಾರ ಮ್ಯಾಗ ಕೇಸ್ ಇದೆ ಅವ್ರಷ್ಟ ಮಾಡ್ಲಿಕ್ಕೆ, ಎಲ್ಲಾರು ಮಾಡೋದು ಹೆಂಗ್ ಮಾಡ್ಲಿಕ್ಕೆ? ಯಾರು ಮಾಡೋರು? ಪೊಲೀಸ್ ಮಾಡ್ಲಿಕ್ಕೆ ಆಯ್ತು? ಯಾವ ಸರ್ಕಾರ ಯಾಕೆ ಮಾಡ್ಬೇಕು? ಅವ್ರಿಗೆ ಅನಾವಶ್ಯಕ ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಸೊ ಅನಾವಶ್ಯಕ ಮಾಡುವಂತ ಪ್ರಶ್ನೆ ಇಲ್ಲ. ಸೊ ಆ ರೀತಿ ಅದನ್ನ ರಾಜಕೀಕರಣಗೊಳಿಸೋದು ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದೊಂದು ಪಾರ್ಟ್ ಅಷ್ಟೇ. ಅದು ಆ ಪಾಡಿಗೆ ಅವ್ನು ಬಿಟ್ರೆ ಅದೇನಿದ್ರು ನ್ಯಾಯಾಲಯಕ್ಕೆ ಹೋಗ್ಬೇಕ್ರಿ. ಏನ್ ಮಾಡೋದು? ಕೇಸ್ ಹಾಕಿದಾರೆ ಪೊಲೀಸರು. ಸೊ ನ್ಯಾಯಾಲಯದಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತ ಘಟನೆ ಆದಾಗ. ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಅದು ಧಾರ್ಮಿಕ ಕಾರ್ಯಕ್ರಮ, ರಾಜಕೀಯ ಕಾರ್ಯಕ್ರಮ ಎಲ್ಲರೂ ಇನ್ವಾಲ್ವ್ ಮಾಡ್ಕೋಬೇಕಲ್ಲ. ಎಲ್ಲ ಪಾರ್ಟಿ ಇನ್ವಾಲ್ವ್ ಮಾಡಿದ್ರೆ ಒಳ್ಳೇದು. ಮತ್ತೆ ಎಲ್ಲ ಪಾರ್ಟಿಯನ್ನು ಅವ್ರ ಮೇನ್ ಚೇರ್ಮನ್ ಇರ್ತಾರೆ, ಉಪಾಧ್ಯಕ್ಷರು ಏನೇನು ಕೆಳಗಡೆ ಮಾಡಿ ಕುಡಿಸ್ರೆ ಅದಕ್ಕೆ ಒಂದು ಮೆರುಗು ಬರ್ತದೆ. ಈಗ ಒಂದೇ ಪಾರ್ಟಿ ಅವರಲ್ಲಿ ಸ್ವಾಭಾವಿಕವಾಗಿ ಒಂದೇ ಪಾರ್ಟಿ ರಾಜಕೀಯ ಲಾಭ ಪಡಲಿಕ್ಕೆ ಅಂತ ಸ್ವಾಭಾವಿಕವಾಗಿ ಎಲ್ಲ ಕಡೆ ಅದು ಆರೋಪ ಇದೆ. ಎಲ್ಲ ಸುಮಾರು ಒಂದು 50 ಪಕ್ಷ ಇರಬೇಕು. 50 ಪಕ್ಷದವ್ರನ್ನ ಚೇರ್ಮನ್ ಕೋ ಚೇರ್ಮನ್ ಮಾಡಿದ್ರೆ ಸಮಾನ ಆಗ್ತದೆ. ಸ್ವಾಭಾವಿಕವಾಗಿ ಆರೋಪ ಬಂದೇ ಬರುದು. ಒಂದು ಪಕ್ಷದವ್ರು ಲೀಡಿಂಗ್ ಮಾಡಿದ್ರೆ ಚುನಾವಣೆ ಹತ್ರ ಬರ್ತಾ ಇದೆ, ಸ್ವಾಭಾವಿಕವಾಗಿ ಆರೋಪ ಬಂದೇ ಬರ್ತೈತೆ, ಅದು ರಾಜಕೀಯ ಲಾಭ ಅಂತ. ಸೊ ಎಲ್ಲ ಪಕ್ಷದವ್ರನ್ನ ಇನ್ವಾಲ್ವ್ ಮಾಡಿದ್ರೆ ಅದು ಬರೋಲ್ಲ, ಅದು ದೂರ ಆಗ್ತದೆ. ಇನ್ನು ಟೈಮ್ ಇದೆ, ಮಾಡ್ಬೇಕು, ಎಲ್ಲರನ್ನು ಆಹ್ವಾನಿಸ್ಬೇಕು. ಅದನ್ನೆಲ್ಲ ಎಲ್ಲಾ ಪಕ್ಷದವ್ರು ಕರಿಬೇಕಂತ ಹೇಳೋದು ನಾವು. ಎಲ್ಲಾ ಪಕ್ಷದವ್ರು ಕರೆದ್ ಮಾಡ್ರೆ ಈ ಆರೋಪದಿಂದ ದೂರ ಆಗ್ತಾರ, ಮುಕ್ತಿ ಸಿಗ್ತದೆ ಬಿಜೆಪಿಗೆ. ಇಲ್ಲಾಂದ್ರೆ ಖಂಡಿತವಾಗಿ ರಾಜಕೀಯ ಲಾಭ ಅಂತ ಈಗಾಗಲೇ ಶುರು ಆಗಿದೆ. ಹೇಳ್ತೀವಿ ನಾವು ಅದನ್ನ, ಅಪೋಸಿಷನ್ ಹೇಳ್ತೀವಿ. ನಮ್ದು ಖರೀದಿ ಮಾಡೋದ್ರಿಂದ ನೀವು ಅಷ್ಟೇ ಅದನ್ನ ಲಾಭ ಪಡಿತಂತ ಹೇಳಿದೀವಿ. ಯಾಕೆ ನಮ್ಮ ಸರ್ಕಾರ ಇದ್ದಾಗ ಅದನ್ನ ಓಪನ್ ಮಾಡಿದ್ದು, ಅದು ರಾಮ ಮಂದಿರ ನರಸಿಂಹರಾವ್ ಅವ್ರ ಕಾಲದಲ್ಲಿ. ಮತ್ತೆ ನೀವು ಅಷ್ಟೇ ಸುಮಾರು ದಿವಸದಿಂದ ಬಂದಿತ್ತು ಅದು. ನರಸಿಂಹರಾವ್ ಕಾಲದಲ್ಲಿ ಅದು ಓಪನ್ ಆಗಿದ್ದು. ಹೀಗಾಗಿ ಎಲ್ಲಾನು ಕರೆದು ಮಾಡಿದ್ರೆ ಒಳ್ಳೆಯದು ದೇಶಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.